ಸಿರಿ ವೀರನಗರಿ ಸಿಂಹದ ಮರಿ ಶೌರಿ ಗಜಕೇಸರಿ. ಸ್ನೇಹಿತರೆ, ಶ್ರೀ ಹಂಚ್ಯಾದೇವಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಮೈಸೂರು ರಾಣಿಯ ಸ್ಮರಣಾರ್ಥಕವಾಗಿ ಮೈಸೂರು ರಾಣಿ ಕಪ್ ಎನ್ನುವ ಹೆಸರಿಡುವ ಮೂಲಕ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಹಂಚ್ಯಾ ಗ್ರಾಮದಲ್ಲಿ ಎರಡೆರಡು ರೀತಿಯ ರೇಸುಗಳನ್ನು ಏರ್ಪಡಿಸಲಾಗಿದೆ. ಹೌದು ಸ್ನೇಹಿತರೆ, ರಾಜ್ಯ ಮಟ್ಟದ ಜೋಡಿ ಹಸುಗಳ ಓಟದ ಸ್ಪರ್ಧೆ ಹಾಗೂ ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮೊದಲನೆಯದಾಗಿ ರಾಜ್ಯ ಮಟ್ಟದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ದಿನಾಂಕ 9 ಇದೇ ಮಾರ್ಚ್ 2026 ಸೋಮವಾರದಂದು ಆಯೋಜಿಸಲಾಗಿದೆ. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಾಲು ಹಲ್ಲು ಮತ್ತು 2 ಹಲ್ಲಿನ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ 8 ಬಹುಮಾನಗಳನ್ನ ಇಟ್ಟಿರುತ್ತಾರೆ. ಹೌದು ಸ್ನೇಹಿತರೆ, ಪ್ರಥಮ ಬಹುಮಾನ 35,000 ರು ನಗದು, ದ್ವಿತೀಯ ಬಹುಮಾನ 25,000 ರುಗಳು, ಮೂರನೆಯ ಬಹುಮಾನ 15,000 ರುಗಳು ಹಾಗೂ ನಾಲ್ಕನೆಯ ಬಹುಮಾನ 10,000 ರುಗಳು, ಐದನೆಯ ಬಹುಮಾನ 5,000 ರುಗಳು, ಆರನೆಯ ಬಹುಮಾನ 4,000 ರುಗಳು, ಏಳನೆಯ ಬಹುಮಾನ 3,000 ರುಗಳು ಹಾಗೂ ಎಂಟನೆಯ ಬಹುಮಾನ 2,000 ರು ನಗದುಗಳನ್ನು ಇಟ್ಟಿರುತ್ತಾರೆ. ಎಲ್ಲ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ಎತ್ತುಗಳಿಗೆ ಪ್ರವೇಶ ಶುಲ್ಕ 2,500 ರುಗಳು. ಪ್ರವೇಶ ಶುಲ್ಕವನ್ನು ದಿನಾಂಕ 8 ಇದೇ ಮಾರ್ಚ್ 2026 ಭಾನುವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಸ್ನೇಹಿತರೆ, ಹಾಲು ಹಲ್ಲಿನ 2 ಕರುಗಳನ್ನು ಜೋಡಿ ಮಾಡಿ ಈ ಮೇಲಿನ 8 ಬಹುಮಾನಗಳಲ್ಲಿ ಯಾವುದಾದರೂ ಒಂದು ಬಹುಮಾನವನ್ನು ಗೆದ್ದಂತಹ ಹಾಲು ಹಲ್ಲಿನ 2 ಕರುಗಳಿಗೆ ಹಂಚ್ಯಾ ಗ್ರಾಮದ ಚಂದ್ರು ಅವರಿಂದ 5,000 ರು ಬಹುಮಾನವನ್ನ ನೀಡಲಾಗುತ್ತದೆ. ಇದಾದ ನಂತರ ದಿನಾಂಕ 10 ಇದೇ ಮಾರ್ಚ್ 2026 ಮಂಗಳವಾರದಂದು ರಾಜ್ಯ ಮಟ್ಟದ ಜೋಡಿ ಹಸುಗಳ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ 50,000 ರು ನಗದು, ದ್ವಿತೀಯ ಬಹುಮಾನ 30,000 ರುಗಳು ಹಾಗೂ ತೃತೀಯ ಬಹುಮಾನ 20,000 ರುಗಳು ಮತ್ತು ಚತುರ್ಥ ಬಹುಮಾನ 10,000 ರುಗಳನ್ನು ಇಟ್ಟಿರುತ್ತಾರೆ. ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ಹಸುಗಳಿಗೆ 3,500 ರುಗಳು ಪ್ರವೇಶ ಶುಲ್ಕ. ಸ್ನೇಹಿತರೆ, ಪ್ರವೇಶ ಶುಲ್ಕವನ್ನು ದಿನಾಂಕ 9 ಇದೇ ಮಾರ್ಚ್ 2026 ಸೋಮವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಗಳಲ್ಲಿ ಒಂದು ಗಾಡಿಯನ್ನು ಕಟ್ಟಲು 6 ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ಪರ್ಧೆಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ. ಸ್ಪರ್ಧೆಯ ವೇಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ. ಸ್ನೇಹಿತರೆ, ಈ ಹಂಚ್ಯಾ ಗ್ರಾಮದ ಈ 2 ರೀತಿಯ ರೇಸುಗಳಲ್ಲಿ ಭಾಗವಹಿಸಲು ಇಚ್ಛೆ ಇರುವವರು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ.